ಮಾಲ್ಟ್ ಅಂತ 9 HP ಡೀಸೆಲ್ ಇಂಜಿನ್. ಇದು ಪ್ರಾಮುಖ್ಯತೆ ಏನಂದ್ರೆ ತುಂಬಾ ಚೆನ್ನಾಗಿ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ನಿಮ್ಗೆ ಒಂದು ಟ್ಯಾಂಕ್ ಫುಲ್ ಮಾಡಿದ್ರೆ ಒಂದು 20 ದಿನ ಬರುತ್ತೆ ಸರ್. ತುಂಬಾ ಫ್ಲೆಕ್ಸಿಬಲ್ ಇದೆ, ಹೊಡಿಬಹುದು, ಏನ್ ತೊಂದರೆ ಇಲ್ಲ. ನಾನು ಹೆಚ್ಚುಕಂದ್ರೆ 3 ವರ್ಷ ಆಯ್ತು ಸರ್ ಗಾಡಿ ತಗೊಂಡು. ಒಂದು 2.5 3 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. 2.5 3 ಸಾವಿರ ಗಾಡಿಗೆ ಎಷ್ಟು ಕೊಟ್ರಿ ಇದಕ್ಕೆ? 55,000 ಸರ್. ಅದ್ರ 6 ಪಟ್ಟು ಸಂಪಾದನೆ ಮಾಡ್ಬಿಟ್ಟಿದ್ದೀರಾ. ಹೌದು. ಆಮೇಲೆ ಈಗ ಏನಾದ್ರು ಮಣ್ಣು ತರಬೇಕಾಯ್ತು, ಒಂದ್ ಸ್ವಲ್ಪ ಗೊಬ್ಬರ ಏರ್ಕೋಬೇಕಾಯ್ತು, ಹಸುದು ಒಂದೇ ಮನೆಯಿಂದ ಬರ್ಬೇಕಾದ್ರೆ ಗೊಬ್ಬರನು ಹಾಕಬರ್ಬೋದು. ಒಂದು ಗಾಡಿ ಎತ್ತನ ಗಾಡಿ ಗೊಬ್ಬರ ಹಿಡಿತೆ. ಒಂದ್ ದಿನಕ್ಕೆ ಒಂದ್ 3 ಅವರ್ 4 ಅವರ್ ಕೆಲಸ ಮಾಡಿದ್ರೆ ಒಂದು 2,200 2,200 ಬಂದ್ಬಿಡುತ್ತೆ ಮ್ಯಾಕೆ. ಓಪೋ ಇದ್ರ ತರ ಟಿಪ್ಪರ್ ತರ ಇದೆ. ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಒಂದು ಮಿನಿ ಟ್ರ್ಯಾಕ್ಟರ್ ತಂದಿದ್ದೀನಿ ನಿಮ್ಗೆ ಅಂತ. ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಏನು ಸಬ್ಸಿಡಿಲಿ ತಗೊಂತೀವಲ್ಲ ಒಂದಷ್ಟು ಟಿಲ್ಲರ್ಗಳು, ಅದನ್ನ ಹೆಂಗೆ ಮಿನಿ ಟ್ರ್ಯಾಕ್ಟರ್ ಮಾಡ್ಕೊಳೋದು ಅಂತ ಬನ್ನಿ, ಇಲ್ಲೊಬ್ರು ರೈತರು ಇದಾರೆ, ಅವ್ರ ಹತ್ರ ಹೋಗೋಣ, ಮಾತಾಡೋಣ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಮತ್ತೆ ಇದು ಏನ್ ಗಾಡಿ ಇದು, ಏನ್ ಈ ತರ ಇದೆ ಅಂತ ದಯವಿಟ್ಟು ಒಂದ್ ಸ್ವಲ್ಪ ತಿಳಿಸ್ಬೋದಾ? ಖಂಡಿತ ಸರ್. ಇದು ನನ್ನ ಹೆಸರು ಚಂದ್ರಗಾಲ್ ಮಧುಕುಮಾರ್ ಅಂತ. ಸುಭಾಷ್ ಪಾಳೇಕರ್ ಕೃಷಿಕ. ಒಂದು 5 ವರ್ಷದಿಂದ ನಮ್ಮ ಪಾಳೇಕರ್ ಕೃಷಿನ ಮಾಡ್ತಾ ಇದೀನಿ. ಇದೇ ನಮ್ಮ ತೋಟ. ಸೊ ಇದು ನನಗೆ ಕೆಳಗಡೆ ನೀವು ನೋಡ್ದಂಗೆ ಜೀವಾಮೃತ ತೊಟ್ಟಿ ಕೆಳಗಡೆ ಇತ್ತು. ಸೊ ಈ ಜೀವಾಮೃತ ತೊಟ್ಟಿಗೆ ಸಗಣಿ ಮತ್ತೆ ಗಂಧಸ ಎಲ್ಲ ಸಾಕ್ಸೋದು ನಂಗೆ ಹೊರಕ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅಂತ ಸಿಂಪಲ್ ಆಗಿ ಒಂದು ರೋಡ್ ಮಾಡಿದೆ ತೋಟದಲ್ಲಿ. ಸೊ ಈಗ ಇದ್ರಲ್ಲಿ ತಗೊಂಡೋಗ್ತೀನಿ ಸರ್. ಇದು ಅಗ್ರಿ ಮಾಲ್ಟ್ ಅಂತ 9 HP ಡೀಸೆಲ್ ಇಂಜಿನ್. ಇದು ಪ್ರಾಮುಖ್ಯತೆ ಏನಂದ್ರೆ ತುಂಬಾ ಚೆನ್ನಾಗಿ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ನಿಮ್ಗೆ ಒಂದು ಟ್ಯಾಂಕ್ ಫುಲ್ ಮಾಡಿದ್ರೆ ಒಂದು 20 ದಿನ ಬರುತ್ತೆ ಸರ್. 20 ದಿನ ನೀವು ಲೋಡ್ ವಿತ್ ಲೋಡ್ ಯಾವ್ದೇ ರೀತಿ ಖಾಲಿ ಆಗಲ್ಲ. ಅಷ್ಟು ನಿಧಾನಕ್ಕೆ ಡೀಸೆಲ್ ತುಂಬಾ ಮೈಲೇಜ್ ಬರೋದ್ರಿಂದ, ಮತ್ತೆ ಒಂದೇ ಸಲ ಕೆಲಸ ಮುಗಿತೆ. ನೀವು ಹಸುಗೆ ಹುಲ್ ಕೂದಿರ್ಬೋದು, ನೆಲ್ಲುಲ್ ಆಗ್ಬೋದು, ಇದೆಲ್ಲ ತುಂಬ್ಕೊಂಡು ಹೋಗ್ಬೋದು ಒಂದೇ ಸಲ. ಮತ್ತೆ ಹಸುಗಳನ್ನ ಇಲ್ಲಿ ಕಟ್ಕೊಬಿಟ್ರೆ ಆ ಕಡೆ ಈ ಕಡೆ ಜೊತೆಲೆ ಬರ್ತದೆ. ಒಂದೇ ಸಲ ಒಬ್ಬ ರೈತಂಗೆ ಕೆಲಸ ಮುಗಿದೋಗುತ್ತೆ. ಆಮೇಲೆ ಈಗ ಏನಾದ್ರು ಮಣ್ಣು ತರಬೇಕಾಯ್ತು, ಒಂದ್ ಸ್ವಲ್ಪ ಗೊಬ್ಬರ ಏರ್ಕೋಬೇಕಾಯ್ತು, ಹಸುದು ಒಂದೇ ಮನೆಯಿಂದ ಬರ್ಬೇಕಾದ್ರೆ ಗೊಬ್ಬರನು ಹಾಕಬರ್ಬೋದು. ಒಂದು ಗಾಡಿ ಎತ್ತನ ಗಾಡಿ ಗೊಬ್ಬರ ಹಿಡಿತೆ. ಇಷ್ಟೆಲ್ಲ ಉಪಯೋಗ ನಮ್ಮ ಟಿಲ್ಲರ್ ಅಲ್ಲಿ ಇದೆ. ಮತ್ತೆ ಪಾಲ್ ಟೈಮಲ್ಲಿ ಯುವಕರುಗಳು ಯಾರು ಬಾಡಿಗೆ ಕರೆದ್ರು ಗಂಟೆಗೆ 700 ರೂಪಾಯಿ ಇದೆ ಇಲ್ಲಿ ನಮ್ ಕಡೆ. ನೀವು ಹೋಗ್ಬಿಡ್ತೀರಾ? ನಾನು ಹೋಗ್ಬಿಡ್ತೀನಿ. ಒಂದ್ ದಿನಕ್ಕೆ ಒಂದ್ 3 ಅವರ್ 4 ಅವರ್ ಕೆಲಸ ಮಾಡಿದ್ರೆ ಒಂದು 2,200 2,300 ರೂಪಾಯಿ. ಅಂದ್ರೆ ಯಾವ ತರ ಅದಕ್ಕೆ ಹಾಕದ್ ನೀವು? ಸರ್ ಈ ಟೈರ್ ತೆಗೆದ್ಬಿಟ್ರು ವೀಲ್ ಹಾಕೊಳ್ಳೋದು, ರೋಟ್ರಿ ಹಾಕೊಂತೀರಾ? ತುಂಬಾ ಫ್ಲೆಕ್ಸಿಬಲ್ ಇದೆ, ಹೊಡಿಬಹುದು, ಏನ್ ತೊಂದರೆ ಇಲ್ಲ. ನಾನು ಹೆಚ್ಚುಕಂದ್ರೆ 3 ವರ್ಷ ಆಯ್ತು ಸರ್ ಗಾಡಿ ತಗೊಂಡು. ಒಂದು 2.5 3 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. 2.5 3 ಸಾವಿರ ಗಾಡಿಗೆ ಎಷ್ಟು ಕೊಟ್ರಿ ಇದಕ್ಕೆ? 55,000 ಸರ್. ಅದ್ರ 6 ಪಟ್ಟು ಸಂಪಾದನೆ ಮಾಡ್ಬಿಟ್ಟಿದ್ದೀರಾ. ಹೌದು ನೋಡಿ, ಇದೇ ಜಾಣತನ. ಸುಮ್ನೆ ಟ್ರ್ಯಾಕ್ಟರ್ ಇದು ಟಿಲ್ಲರ್ ತಗೊಂಡ್ಬಿಟ್ಟು ಇಷ್ಟೇ ನೋಡಿ. ಒಂದ್ 30,000 ಖರ್ಚು ಮಾಡಿದೆ. 25,000 ಸರ್ ಇದಕ್ಕೆ. ಟ್ರಾಲಿಗೆ ಎಲ್ಲಾ ಕಡೆ ಓಪನ್ ಆಗುತ್ತೆ, ಆರಾಮಾಗಿ ಓಪನ್ ಮಾಡ್ಕೋಬಹುದು. ನೋಡಿ, ಫ್ಲೆಕ್ಸಿಬಲ್ ಇದೆ. ಆಮೇಲೆ ನೀವು ಹುಲ್ಲು ಗಿಲ್ಲು ಏನ್ ಬೇಕಾದ್ರೂ ನೋಡಿ, ಮಣ್ಣೆ ಏರ್ಕೋಬಹುದು, ಗೊಬ್ಬರ ಏರ್ಕೋಬಹುದು. ಇಷ್ಟೆಲ್ಲ ಉಪಯೋಗ ಇದೆ. ಕಂಪ್ಲೀಟ್ ಹಸು ನೋಡ್ಕೊಂಡು ಹೋಗ್ಬೋದು ಜೊತೆಲಿ. ಮತ್ತೆ ಬೇಕು ಅಂದ್ರೆ ಒಂದೇ ಒಂದ್ ಬಟನ್ ಅಲ್ಲಿ ತಗೋರೆ ತಂದೆ ಇದನ್ನ ಇದಿದೆ ಬಟನ್. ಆ ಬಟನ್ ತಗೋರೆ ಅದಕ್ಕೆ ಹಿಂದ್ಗಡೆ ಒಂದ್ ರಾಡ್ ಬರುತ್ತೆ, ಹಾಕೊಂಡು ಉಳಕ್ ಸ್ಟಾರ್ಟ್ ಮಾಡೋದು ಅಷ್ಟೇ. ಹಿಂದೆ ಇಲ್ಲಿ ನೇಗ್ಲೂನು ಹಾಕ್ಬೋದು. ಹೌದು, ಮಿನಿ ಟ್ರ್ಯಾಕ್ಟರ್ ವರ್ಕ್ ಆಗುತ್ತೆ ಸರ್ ಇದು. ಮಿನಿ ಟ್ರ್ಯಾಕ್ಟರ್ ಸರ್ ಇವತ್ತು ಒಬ್ಬ ಮಿಡಿಲ್ ಕ್ಲಾಸ್ ಅಂದ್ರೆ ಚಿಕ್ಕ ಇಳುವರಿದಾರ 1 ಎಕರೆ ಇರುವಂತನು ಒಂದ್ ಮಿನಿ ಟ್ರ್ಯಾಕ್ಟರ್ ತಗೋತೀನಿ ಅಂದ್ರೆ ಸಾಮಾನ್ಯವಾಗಿ ಇವತ್ತು ಒಂದು 4 ರಿಂದ 5 ಲಕ್ಷನಾರ ಬೇಕು. ಒಂದ್ 50,000 ರೂಪಾಯಿ ನೀವು ಬಂಡವಾಳ ಹಾಕ್ಬಿಟ್ಟು ಒಂದ್ 20,000 ರೂಪಾಯಿ ಒಂದ್ ಟ್ರಾಲಿಗೆ ಹಾಕೊಂಡ್ರೆ ಎಷ್ಟಾಯ್ತು ಸರ್? 70,000. 70,000ದಲ್ಲಿ ನೀವು ಒಂದ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೆ ನಿಮ್ ಹಳ್ಳಿಲೇ ಕರೀತಾರೆ. ಕರೆಕ್ಟ್ ಆಗಿ ಹೇಳಿ, ಸತ್ಯ ಹೇಳ್ಬೇಕು, ಹಳ್ಳಿಗಳೇ ಹುಳ ಕರೀತಾರೆ ಸರ್. ಗಂಟೆಗೆ 700 ರೂಪಾಯಿ ಇದೆ. ನಾನು ಒಂದ್ ದಿನಕ್ಕೆ ನೆನ್ನೆ ನಂಬ್ತಿರೋ ಬಿಡ್ತೀನಿ, ನೆನ್ನೆ 4,000 ರೂಪಾಯಿ ಸಂಪಾದನೆ ಮಾಡಿದೆ. ಇದು ಎಷ್ಟು ಗಂಟೆಗೆ? ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿ 12 ಗಂಟೆ 1 ಗಂಟೆ ಒಳಗೆ 4,000 ರೂಪಾಯಿ ದುಡ್ಡಾಗಿದೆ. ಎಷ್ಟು ಡೀಸೆಲ್ ಹಾಕಿದ್ರಿ ಆಗೋದಕ್ಕೆ? ಸರ್ ಕರೆಕ್ಟ್ ಆಗಿ ಒಂದು 750 ರೂಪಾಯಿ ಡೀಸೆಲ್ ಕೊಡ್ತೀವಿ ಸರ್. 750 ರೂಪಾಯಿ ಡೀಸೆಲ್, 4,000 ರೂಪಾಯಿ ಪ್ರಾಫಿಟ್. 3,300 ರೂಪಾಯಿ ಪ್ರಾಫಿಟ್. 300 ರೂಪಾಯಿ ಪ್ರಾಫಿಟ್. ಬಟ್ ಇದೆಲ್ಲ ಸಬ್ಸಿಡೀಸ್ ಬೇರೆ ಸಬ್ಸಿಡಿ ಸಿಕ್ಕಿರೋದು ಸರ್. ಇದು ನೀನು ಕಾಸಾಕ್ ತಗೊಳ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ ಸಬ್ಸಿಡಿ. ನಾನು ಜನರಲ್ಗೆ, ನಮ್ದು ಜನರಲ್ ಆಗಿರೋದ್ರಿಂದ ಒಂದು 50,000 ರೂಪಾಯಿ 55,000 ರೂಪಾಯಿ ನಾನು RD ಕಟ್ಟಿದೆ. 55 ಹಿಂದೆ 25 ಟೋಟಲ್ 80,000 ರೂಪಾಯಿಗೆ ಮಿನಿ ಟ್ರ್ಯಾಕ್ಟರ್. ನಮ್ದೇ ಎಷ್ಟು ಖುಷಿ ಆಗುತ್ತೆ ಸರ್ ಹೋಗ್ಬೇಕಾದ್ರೆ. ತುಂಬಾ ಜಾಲಿ ಮಾಡ್ಕೊಂಡು ಹೋಗ್ತೀನಿ ನಾನು. ತುಂಬಾ ಖುಷಿ ಆಗುತ್ತೆ ಕೆಲಸ ಮಾಡಿದ್ಮೇಲೆ ಟ್ರ್ಯಾಕ್ಟರ್ ಹೋಗಕ್ಕೆ. ಮತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತೈತೆ. ಒಂದ್ ಟೂಲ್ಸ್ ಬಾಕ್ಸ್ ಅಂತ ಮಾಡ್ಕೊಂಡಿದೀನಿ, ಎಲ್ಲ ಇಲ್ಲೇ ಇದೆ. ಇದೇನ್ ಸರ್ ಇದು ಮಧ್ಯೆ ಇದೇನೋ ಒಂದು ಚಿಲ್ಕ ಹಾಕೊಂಡಿದ್ರಲ್ಲ ಇದು? ಸರ್ ಇದು ಎತ್ತಕ್ಕೆ ಇದನ್ನ ಇದೆ ಮ್ಯಾಕ್ ಎತ್ಬೋದು. ಇದು ಎತ್ಬಿಟ್ರೆ ಮೇಲ್ಗಡೆಗೆ ನೋಡಿ ಇದು ಆರಾಮಾಗಿ ಬಂದ್ಬಿಡುತ್ತೆ ಮ್ಯಾಕೆ.
ಓ ಇದ್ರ ತರ ಟಿಪ್ಪರ್ ತರ ಟಿಪ್ಪರ್ ತರ ಇದೆ, Super, ಎತ್ತು ಬಿಡ್ಬೋದು. ಸೊ ಎತ್ತದ್ದು ಇದೆ, ಓಪನ್ ಮಾಡ್ಬೋದು, 4 ಕಡೆನೂ ಓಪನ್ ಆಗುತ್ತೆ. ಹೌದು. ನಿಮ್ಗೆ ಎಲ್ಲೂ ಕೂಡ ಗೊಬ್ಬರ ತುಂಬಕ್ಕೆ ಇನ್ನೊಂದಕ್ಕೆ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿ ಮಾಡಿದ್ದಾರೆ. ಇದೇನ್ ಸರ್, ಇದೇನ್ ನೀವೇ ಮಾಡ್ಕೊಂಡಿರೋದು? ಇಲ್ಲ, ಅವರೇ ಮಾಡಿರೋದು. ಈ ತರ ಒಂದು ಅಡ್ಡ ಇಲ್ಲ ಬ್ರೇಕ್ ಸರ್, ಅದು ಹಾ. ಕಂಪ್ಲೀಟ್ ಬ್ರೇಕ್ ಕಂಟ್ರೋಲ್ ಆಗುತ್ತೆ. ಡಿಸ್ ಬ್ರೇಕ್ ಇದ್ದಂಗೆ ಇದು ಒಂದೇ ಸಲ ನಿಂತ್ಕೊಬಿಡುತ್ತೆ ಟಕ್ ಅಂತ. ಸ್ಟಾರ್ಟ್ ಮಾಡಿ ಸರ್, ನೋಡೋಣ ಹೇಗೆ ಸ್ಟಾರ್ಟ್ ಮಾಡೋದು ಇದು. ಇದು ನೋಡಿ, ನಾನ್ ಮಾಡ್ಕೊಂಡಿರೋದು ಮ್ಯಾನ್ಯಲ್ ಸ್ಟಾರ್ಟ್. ಸೊ ಇದು ಇದಕ್ಕೆ ಸ್ವಲ್ಪ ಬರುತ್ತೆ, ಸ್ವಲ್ಪ ಎಲ್ಲ ಮೇಂಟೆನೆನ್ಸ್ ಜಾಸ್ತಿ, ಸ್ವಲ್ಪ ಎಲ್ಲ ಬೇಕಾಗಿಲ್ಲ. ನಾನೇನ್ ಮಾಡ್ತೀನಿ, ಇದು ಎಳೆಯೋದೆಲ್ಲ ಕಟ್ ಆಗ್ತಿತ್ತು. ಸೊ ಹಗ್ಗದಲ್ಲಿ ಒಂದೇ ಇಟ್ಗೆ ಸ್ಟಾರ್ಟ್ ಮಾಡ್ಬೋದು ಸರ್ ಇದನ್ನ. ನೀವ್ ಹೆಂಗ್ ಮಾಡ್ಕೊಂಡ್ಬಿಟ್ಟಿದ್ರ? ನಾನೇ ಮಾಡ್ಕೊಂಡಿದೀನಿ. ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿದೆ, ಓಡ್ಸಕ್ಕೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಎಲ್ಲ ಇದೆ. ಅದ ಸ್ಟಾರ್ಟ್ ಮಾಡಿದಾರೆ ಅಲ್ಲ, ನೋಡಿದ್ರ ಸರ್, ರಿವರ್ಸ್ ಇದೆ, ರಿವರ್ಸ್ ಗೇರ್ ಇದೆ, ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಬೇಗ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿ ಮೈಲೇಜ್ ಬರುತ್ತೆ. ಇದಕ್ಕಿಂತ ಇನ್ನೊಬ್ಬ ಇಳುವರಿದಾರಂಗೆ ಏನ್ ಬೇಕು ಹೇಳಿ. ಹೌದು, ಬಟ್ ಸ್ವಲ್ಪ ಓಡಿಸೋಂತ ಟೆಕ್ನಿಕ್ ಕಲ್ತ್ಕೊಬೇಕಲ್ಲ. ಟೆಕ್ನಿಕ್ ಕಲ್ತ್ಕೋಬೇಕು, ಯಾಕಂದ್ರೆ ನನ್ಗೆ ಡ್ರೈವಿಂಗ್ ಅಲ್ಲಿ ನನಗೊಂದು 4 ವರ್ಷ ಅನುಭವ ಇದೆ. ಹೌದು, ಇಲ್ಲ ಅಂದ್ರೆ ಹಂಗ್ ತಿರುಗಿಸಕ್ಕೆ ಆಗಲ್ಲ, ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡಕ್ ಆಗಲ್ಲ. ಹೌದು, ಬಟ್ ನೋಡಿದ್ರಲ್ಲ, ಇವ್ರಿಗೆ ಅನುಭವ ಇರೋದ್ರಿಂದ ಹಂಗ್ ತಿರುಗಿಸಿದ್ರ ಅಷ್ಟೇ. ಯಾರು ಕೂಡ ನೀವು ಹಂಗೆಲ್ಲ ತಿರುಗ್ಸಕ್ ಹೋಗ್ಬೇಡಿ ಸರ್, ನೀವು ನಿಧಾನಕ್ಕೆ ತಿರುಗಿಸಿ. ಆಮೇಲೆ ಹುಷಾರಾಗಿ ಇದ್ ಮಾಡ್ಬೇಕು. ಕಷ್ಟ, ಬ್ರೇಕ್ ಕಮ್ಮಿ, ಬ್ರೇಕ್ ಮೀಡಿಯಂ ಆಗಿರುತ್ತೆ. ನೀವು ಹೈಲಾಟ ಮಾಡ್ತೀನಿ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಮಾಡಕ್ ಹೋಗ್ಬಿಟ್ಟು ಸಾಹಸ ಮಾಡಕ್ ನೀವು ಮಾಡಕ್ ಹೋಗ್ಬಿಟ್ಟು ಆಮೇಲೆ ನಿಂತಾಕ್ಬಿಡುತ್ತೆ, ಆಮೇಲೆ ಬೈಕ್ ಬಿಡ್ತೀರಾ. ಹುಷಾರಾಗಿ ಅನುಭವ ಇರ್ಬೇಕು, ಮತ್ತೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಯಾವ್ದೇ ಆದ್ರೂ. ಮತ್ತೆ ಕಂಪ್ನಿಯಿಂದ ಬರೋಂತ ಟೈರ್ ಒಂದ್ ಸ್ವಲ್ಪ ಕ್ವಾಲಿಟಿ ಇರಲ್ಲ. ಈ ಕಂಪ್ನಿಯವ್ರು ನೋಡ್ತಾ ಇರೋ ವಿಡಿಯೋನ ದಯವಿಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಿ. ಅಗ್ರಿಮಾಲ್ಟ್ ಅವರು ಇದು ಬಂದು ಅಪೋಲೋ ಟೈರ್ ಹಾಕ್ಸ್ಕೊಂಡಿದೀನಿ. ಒಂದು ಟೈರ್ಗೆ 3,500 ಬೀಳ್ತು. ಟೈರ್ ಹಾಕಿದ್ಮೇಲೆ ನಿಮ್ಗೆ ಚೆನ್ನಾಗಿದೆ, ತುಂಬಾ ಫ್ಲೆಕ್ಸಿಬಲ್, ಸೂಪರ್ ಆಗಿ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ಗ್ರಿಪ್ ಇದೆ ಸರ್, ಗಾಡಿ ದಬಾಕೊಳಕ್ ಬಿಡಲ್ಲ ಸುಲಭ. ಅದು ಹಿಂದೆ ಬೇರೆ ವೆಯ್ಟ್ ಇದೆ ಅಲ್ಲ, ವೆಯ್ಟ್ ಇದೆ, ಸೊ ಅದರಿಂದ ದಬಾಕಣಕ್ ಬಿಡಲ್ಲ. ಹೌದು. ಇದು ಎಲ್ಲಿ ತಗೊಂಡ್ರಿ ಸರ್ ನೀವು? ಇದು ಯಾರ ಹತ್ರ ತಗೊಂಡ್ರಿ? ನಮ್ಮೂರಲ್ಲೇ ಸರ್, ನಂಬರ್ ಹಾಕಿದೀನಿ ಬನ್ನಿ. ನಿಮ್ಮೂರಲ್ಲೇ ತಗೊಂಡಿರೋದಾ? ನಮ್ಮೂರಲ್ಲೇ ಮಾಡ್ಸಿರೋದು. ನೀವೇ ಮಾಡ್ಸಿರೋದು? ಯಾಕಂದ್ರೆ ನಾನು ನಮ್ಮೂರವ್ರಿಗೂ ಉದ್ಯೋಗ ಕೊಡ್ಬೇಕು, ನಮ್ಮೂರವ್ರಿಗೂ ವೆಲ್ಡರ್ಸ್ಗಳು ಪ್ರತಿಭೆಗಳು ಇರ್ಲಿ ಅನ್ಬಿಟ್ಟು ಅವ್ರ ನಂಬರ್ ಹಾಕಿ. ಸೂಪರ್. ನೋಡಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಊರಲ್ಲೇ ಮಾಡಿರೋದು ನೋಡಿ ಇದೆ. ನಾವು ಬೆಳಿಬೇಕು, ನಮ್ಮವರು ಬೆಳಿಬೇಕು. ಫಸ್ಟ್ ನಮ್ಮ ಹಳ್ಳಿಲಿರೋರು ಕೆಲಸ ಮಾಡ್ತಾ ಇರೋರಿಗೆ ಮೊದಲೇ ಆದ್ಯತೆ ಕೊಡ್ಬೇಕು. ಯಾಕಂದ್ರೆ ಯಾರು ಕೂಡ ಅವನ ಹತ್ರ ಟ್ರಾಲಿ ಮಾಡ್ಸಿರ್ಲಿಲ್ಲ. ಅವರು ನಾನು ಅವ್ರ ಮಾಡ್ತೀಯ, ನೀನು ಮಾಡೇ ಮಾಡ್ತೀಯ ಅಂತ ಮಾಡ್ಸಿರೋದು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಒಳ್ಳೆ ಸ್ಟಂಟ್ ಆಗಿದೆ. ಹೊರಗಡೆಯಿಂದ ತರೋದ್ಕೂ ನಾವೇ ಮಾಡ್ಸಿರೋದಕ್ಕೂ ಕಡಿಮೆ ದುಡ್ಡಲ್ಲೂ ಮಾಡ್ಕೊಟ್ರು. ಪ್ಲಸ್ ನೀವು ಎತ್ತಕ್ಕೂ ಕಷ್ಟ ಆಯ್ತು ಅಂದ್ರೆ ಅಷ್ಟ್ ಗೇಜ್ ಇದೆ ಅಂತ. ಗೇಜ್ ತೂಕ ಇದೆ ಅದು. ಸೂಪರ್ ಸರ್, ಸಕ್ಕದಾಗಿದೆ ಸರ್. ನಿಮ್ಗೆ ಇದ್ರಲ್ಲಿ ಏನಾದ್ರು ಮೇಂಟೆನೆನ್ಸ್ ಅಂತ ಏನಾದ್ರು ಖರ್ಚಾಗಿದ್ಯಾ ಸರ್? ಮೇಂಟೆನೆನ್ಸ್ ಅಂತ ಏನು ಬರಲ್ಲ. ಬಂದ್ರೆ ನಿಮ್ಗೆ ಆಯಿಲ್ ಒಂದು ಬರುತ್ತೆ ಸರ್. ಅದು 50 ಗಂಟೆಗೆ ಇಂಜಿನ್ ಆಯಿಲ್ ಬರುತ್ತೆ, 70 ಗಂಟೆಗೆ ಗೇರ್ ಆಯಿಲ್ ಬರುತ್ತೆ. ನೀವು 50 ಗಂಟೆ ನೀವು ಬಾಡಿಗೆ ಹೊಡೋದ್ರೆ ಸರ್, 50 ಗಂಟೆಗೆ ಮ್ಯಾಕ್ಸಿಮಮ್ ಗಂಟೆಗೆ 700 ರೂಪಾಯಿ ಎಷ್ಟಾಯ್ತು ಸರ್? ಲೆಕ್ಕ ಬೇಡ ಕಾಸಿಂದು. ನೋಡಿದ್ರಲ್ಲ ವೀಕ್ಷಕರೇ, ಈ ತರ ಒಂದು ಇವ್ರು ಹೇಳದಂಗೆ ಕೇವಲ 80,000 ರೂಪಾಯಿಗೆ ಒಂದು ಮಿನಿ ಟ್ರ್ಯಾಕ್ಟರ್ ಮಾಡುವಂತ ಕೆಲಸ ಈ ಗಾಡಿ ಮಾಡುತ್ತೆ. ನಾವು ರೈತರು ಒಂಚೂರು ಉತ್ಬಿಟ್ಟು ಮನೇಲಿ ಸುಮ್ನೆ ಕವರ್ ಹಾಕಿ ನಿಲ್ಸ್ತೀವಿ. ನೋಡಿ, ಇವ್ರು ಹೇಳ್ದಂಗೆ ಇದು ಕೂಡ ಒಂದು ಉದ್ಯೋಗ ನಿಮಗೆ ತಂದು ಕೊಡುತ್ತೆ. ಹಳ್ಳಿಯಲ್ಲಿ ನೋಡಿ ಇದೆಲ್ಲ ಮಾಡ್ಬೋದು. ಮಾಡೋವಂತ ಮನಸ್ಥಿತಿ ಇರಬೇಕು, ಮತ್ತೆ ಮಾಡಕ್ಕೆ ನಿಮ್ಗೆ ಏನ್ ಹೇಳ್ತಾರೆ ಆ ಹಶ್ವಿರ್ಬೇಕು. ಇದ್ ನಾನ್ ಮಾಡ್ತೀನಿ ಅನ್ನೋ ಆ ಕೆಲ್ಸದ ಹಶ್ವಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ಇವರು ಮಧು ಅವ್ರನ್ನ ಸಂಪರ್ಕಿಸಿ. ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆದಂತ ಒಂದು ವಿಡಿಯೋ ಇವ್ರ ಚಾನಲ್ ಅಲ್ಲಿ ಇದೆ. ಇವ್ರ ಚಾನಲ್ ಲಿಂಕ್ ಇಲ್ಲಿ ಕೆಳಗಡೆ ಬರ್ತಾ ಇರುತ್ತೆ. ದಯವಿಟ್ಟು ಅವ್ರ ಚಾನಲ್ ನ ನೋಡಿ, ಅದ್ರಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು.